ನಮ್ಮಲ್ಲಿ ಒಂದು ವಾಡಿಕೆ ಇದೆ, ಎಲ್ಲಿಂದನಾದ್ರೂ ಎಲ್ಲಿಗಾದ್ರೆ ಹೋಗ್ಬೇಕಾದ್ರೆ ಹೋಗಿ ಬರ್ತೀವಿ ಅಂತ ಹೇಳೋದು. ಆದ್ರೆ ಕೆಲವು ಜಾಗಕ್ಕೆ ಹೋಗಿ ಬರುವಾಗ ಬರ್ತೀವಿ ಅಂತ ಹೇಳಬಾರ್ದು ಅಂತ ದರ್ಶನ್ ವಿಚಾರದಲ್ಲಿ ಈ ಒಂದು ವಿಚಾರವನ್ನ ನೆನಪಿಸಿಕೊಳ್ಳಲಾಗ್ತಾ ಇದೆ. ಹಾಸ್ಪಿಟಲ್ಗೆ, ಜೈಲಿಗೆ, ಕೋರ್ಟಿಗೆ ಹೋಗಿ ಬರುವಾಗ ಹೋಗಿ ಬರ್ತೀನಿ ಅಂತ ಹೇಳಬಾರದು. ಯಾವತ್ತೂ ಕೂಡ ಈ ಕೆಲಸವನ್ನು ಮಾಡಬಾರದು. ಆದ್ರೆ ದರ್ಶನ್ 2011ರಲ್ಲಿ ಹೆಂಡತಿಗೆ ಹೊಡೆದ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು. 2011 ಕೇಸನ್ನ ಇಲ್ಲಿ ರೀಕಾಲ್ ಮಾಡ್ಕೊಳ್ಳಲಾಗ್ತಾ ಇದೆ. 26 ದಿನ ಜೈಲುವಾಸ ಮುಗಿಸಿ ವಾಪಸ್ ಬಂದಿದ್ರು. ಆದ್ರೆ ಅವತ್ತು ಜೈಲಿನ ಅಧಿಕಾರಿ ಸತೀಶ್ಗೆ ಒಂದು ಮಾತು ಹೇಳಿದ್ರಂತೆ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ನಾನು ಹೋಗ್ಬಿಟ್ಟು ಬರ್ತೀನಿ ಸಾರ್ ಅಂತ ದರ್ಶನ್ ಹೇಳಿದ್ರಂತೆ. ಇದು 2011ರಲ್ಲಿ ಜೈಲಿಗೆ ಹೋಗಿದ್ರಲ್ಲ, ಇದೇ ವಿಜಯಲಕ್ಷ್ಮಿಗೆ ಹೊಡೆದು ಇವತ್ತು ಗಂಡನನ್ನ ಬಿಡಿಸ್ಕೊಳ್ಬೇಕು ಅಂತ ಪರದಾಡ್ತಿದ್ದಾರಲ್ಲ, ಇದೇ ಹೆಂಡತಿಗೆ ಹೊಡೆದು 26 ದಿನ ಜೈಲು ವಾಸವನ್ನ ಅನುಭವಿಸಿದ್ರು. ಅವತ್ತು ಜೈಲಧಿಕಾರಿಗಳಿಗೆ ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರಂತೆ. ಜೈಲಿನ ಅಧಿಕಾರಿ ಆಗಿದ್ದ ಸತೀಶ್ ಹಾಗೆಲ್ಲ ಹೇಳಬಾರ್ದಪ್ಪ, ಅದರಂತೆ ಆಗ್ಬಿಡುತ್ತೆ ಅಂತ ಅವತ್ತು ಕಿವಿ ಮಾತನ್ನ ಹೇಳಿದ್ರಂತೆ. ಅದಕ್ಕೆ ದರ್ಶನ್ ಹಣೆ ಬರದಲ್ಲಿ ಏನಿರುತ್ತೆ ಅದೇ ಆಗುತ್ತೆ ಸರ್ ಅಂತ ಬೇರೆ ಹೇಳಿದ್ರಂತೆ. ಬರಬೇಕು ಅಂತಿದ್ರೆ ಯಾರು ತಪ್ಪಿಸೋಕಾಗತ್ತೆ ಅಂತ ಕೇಳಿದ್ರಂತೆ. 13 ವರ್ಷ ಆದ್ಮೇಲೆ ಮಾತು ಕೊಟ್ಟಂಗೆ ನಡೆದುಕೊಂಡಿದ್ದಾರೆ ಡಿ ಬಾಸು. ಹೋಗ್ ಬರ್ತೀನಿ ಅಂತ ಕೊಟ್ಟ ಮಾತನ್ನ ಈಗ ನೆರವೇರಿಸಿದ್ರಾ ಅನ್ನುವಂತ ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಆಪ್ತರು ಕೂಡ ಇದನ್ನ ನೆನಪಿಸಿಕೊಳ್ತಾ ಇದ್ದಾರೆ. ಅವತ್ತು ಹಂಗೆ ಹೇಳ್ಬಿಟ್ಟಿದ್ರು ಹೋಗಿ ಬರ್ತೀವಿ ಅಂತ, ಅವತ್ತು ಅಧಿಕಾರಿಗಳೇ ಹಂಗೆ ಹೇಳ್ಬಿಡಿ ಅಂತಂದ್ರು ಬಿಡಿ ಸರ್, ಹಣೆ ಬರದಲ್ಲಿ ಏನಾಗುತ್ತೆ ಅದೇ ಆಗತ್ತೆ, ಬರ್ಬೇಕು ವಾಪಸ್ ಅಂತಿದ್ರೆ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಅದೇ ಪರಿಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ ಅಂತ ಆಗಿನ ಘಟನೆಯನ್ನು 2011ರಲ್ಲಿ ಆಗಿತ್ತಲ್ಲ, ಆ ಘಟನೆಯನ್ನ ಈಗ ರೀಕಾಲ್ ಮಾಡ್ಕೊಳ್ಳಲಾಗ್ತಾ ಇದೆ. ಸೊ ಸಾಮಾನ್ಯವಾಗಿ ಹಳ್ಳಿ ಕಡೆ ನಮ್ಮ ಹಿರಿಯರು ಯಾವ್ದಾದ್ರು ಹಾಸ್ಪಿಟಲ್ಗೋ, ಕೋರ್ಟ್ಗೋ, ಜೈಲಿಗೋ, ಪೊಲೀಸ್ ಸ್ಟೇಷನ್ಗೋ, ಯಾವ್ದಾದ್ರು ಸಾವಿಗೋ ಹೋದಂತ ಸಂದರ್ಭದಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಹಂಗೆಲ್ಲ ಹೇಳ್ಬೇಡಿ, ಇಂಥ ಜಾಗಕ್ಕೆ ಬರ್ತೀನಿ ಅಂತ ಹೇಳಬಾರ್ದು ಅಂತಾರೆ. ಸೊ ದರ್ಶನ್ ವಿಚಾರದಲ್ಲೂ ಕೂಡ ಈ ಥರದೊಂದು ಆಗಿತ್ತು ಅನ್ನೋದನ್ನ ಈಗ ನೆನಪಿಸಿಕೊಳ್ಳಲಾಗ್ತಾ ಇದೆ. 2011ರಲ್ಲಿ ಹೋಗಿ ಬರ್ತೀನಿ ಅಂತ ಜೈಲಾಧಿಕಾರಿಗಳಿಗೆ ಹೇಳಿದ್ರಲ್ಲ, ಅದನ್ನು ನೆನಪಿಸಿಕೊಳ್ಳಲಾಗ್ತಾ ಇದೆ. ವ್ಯಕ್ತಿಗಳು ಕೆಲವರೆಲ್ಲ ಏನೋ ಮಾಡಿ ಮನ್ಸು ಕೆಡಿಸಿ ಈ ಥರ ಎಲ್ಲ ಆಗಿರ್ತವೆ ಸರ್. ಈಗ ರಿಯಾಲಿಟಿ ಏನು ಅಂತ ಗೊತ್ತಾಗಿದೆ. ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ ಆಕೆನೇ ಬಂದು ನನಗೆ ಸಮಾಧಾನ ಮಾಡಿ ನನ್ನ ಮಗನ್ನ ಕರ್ಕೊಂಬಂದು ತೋರಿಸಿ ನನ್ನ ವಾಪಸ್ ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಯಾವುದು ಇಂಥ ಇದಕ್ಕೆ ಬರಲ್ಲ ಅಂದ್ಬಿಟ್ಟು ಅಂತ ಅವಾಗ ಹೇಳಿದ್ದು, ಯಾವುದೇ ಕೃತ್ಯಕ್ಕೂ ಭಾಗವಹಿಸಲ್ಲ, ಚೆನ್ನಾಗಿರ್ತೀನಿ ಅಂತ. ನನ್ನ ಅಭಿಮಾನಿ ತಂಡ ಭಾಳ ಇದೆ, ನನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಭಾಳ ಇದ್ದಾರೆ. ನನ್ನೊಂದು ಫ್ಯಾಮಿಲಿ, ನಮ್ಮ ತಾಯಿ, ಅಣ್ಣ ಎಲ್ಲ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಳಗಡೆಯಿಂದನೇ ಅಭಿಮಾನಿಗಳಿಗೆ ಎಲ್ರಿಗೂ ಬೇಸರ ಆಗಿದ್ದರೆ ಕ್ಷಮೆ ಕೇಳ್ತೀನಿ. ಹೊರಗಡೆ ಹೋದ್ಮೇಲಿಂದ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು